ಹೇ ಗಾಯ್ಸ್, ನಿಮ್ಮ ಫೇವ್ರೆಟ್ ಹಾಲು ಪರೋಟ ಮಾಡ್ತಾ ಇದ್ದೀನಿ. ಹಾಟ್ ಹಾಲು ಪರೋಟ. ಒಟ್ನಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹೇಳ್ತೀನಿ. ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ, ಇದ್ರ ಜೊತೆಗೆ ಚಟ್ನಿ ಮಾಡಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಮೊದಲು ಒಂದು ಬೌಲ್ ತಗೊಳ್ಳಿ. ಹಿಟ್ಟು, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ನೈಸ್ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಈಗ ನಮ್ಮ ಹೀರೋ ಆಲೂಗೆಡ್ಡೆ ಅದನ್ನು ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ, ಅದಕ್ಕೆ ಮೆಣಸಿನ ಪುಡಿ, ಉಪ್ಪು, ಗರಂ ಮಸಾಲ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ. ಈಗ ಸ್ಮಾಲ್ ಬಾಲ್ ಮಾಡಿ ಇನ್ಸೈಡ್ ಸ್ಟಫಿಂಗ್ ಹಾಕಿ ಜೆಂಟ್ಲಿ ರೋಲ್ ಮಾಡಿ. ಈಗ ಡಫಿಂದ ಸ್ಮಾಲ್ ಬಾಲ್ ಮಾಡಿ ಇನ್ಸೈಡ್ ಸ್ಟಫಿಂಗ್ ಹಾಕಿ ಜೆಂಟ್ಲಿ ರೋಲ್ ಮಾಡಿ. ತವಾ ಮೇಲೆ ಹಾಕಿದ್ಮೇಲೆ ಅಯ್ಯೋ ಸ್ಮೆಲ್ ಅಂದರೆ ಹೆವನ್ ಆಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೆ ಕುಕ್ ಮಾಡಿ. ಆಗಿದ್ಮೇಲೆ ಬಟರ್ ಹಾಕಿ ಒಂದು ಸ್ವಲ್ಪ ಸರ್ವ್ ಮಾಡಿ. ನಿಮ್ಮ ಫ್ಯಾಮಿಲಿ ಫುಲ್ ಹ್ಯಾಪಿ ಆಗ್ತಾರೆ. ಸೂಪರ್ ಸ್ಮೂತ್ ಕಡಲೆ ಬೀಜ ಚಟ್ನಿ. ಮೊದಲು ಪ್ಯಾನ್ಗೆ ಸ್ವಲ್ಪ ಕಡಲೆ ಬೀಜ ಹಾಕಿ ನೈಸ್ ಆಗಿ ರೋಸ್ಟ್ ಮಾಡಿಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು ಹಾಕಿ ಎಲ್ಲ ರುಬ್ಬ್ರೆ ಕಡಲೆ ಬೀಜ ಚಟ್ನಿ ರೆಡಿ. ನೆಕ್ಸ್ಟ್ ನಾನು ಒಂಥರ ಡಿಫ್ರೆಂಟಾಗಿ ಬೇಯಿಸ್ತಿದ್ದೀನಿ. ಆ್ಯಕ್ಚುಲಿ ಈ ಥರ ಬೇಯಿಸಬಾರ್ದು, ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದೆ ಅಷ್ಟೇ, ಉಬ್ಬುತ್ತಾ ಇಲ್ವೋ ಅಂತ. ಫೈನಲಿ ಒಂದು ಚೆನ್ನಾಗಿ ಬಂತು. ಇದೇ ಥರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಟ್ರೈ ಮಾಡಿದೆ. ಈಗ ಆಲೂ ಸ್ಟಫಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ 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 ಆಲೂಗೆಡ್ಡೆ ಬೇಯಿಸ್ಕೊಳ್ಬೇಕಲ್ವ, ಬೇಯಿಸಿ ಸಿಪ್ಪೆ ತೆಗ್ದು ಇದೆಲ್ಲ ರೆಡಿ ಆಗಿದೆ ಆಲ್ರೆಡಿ. ಚಪಾತಿನೂ ಆಲ್ಮೋಸ್ಟ್ ರೆಡಿ ಆಯಿತು, ತಿನ್ನಕ್ಕೆ ರೆಡಿ ಆಗಬೇಕಷ್ಟೇ. ನೋಡಿ ಫೈನಲ್ ಲುಕ್ ಎಲ್ಲ ಮುಂಚೆನೇ ತೋರಿಸಿದ್ದೀನಿ. ಅದ್ರ ಜೊತೆ ಕಡಲೆ ಬೀಜ ಚಟ್ನಿನೂ ಸಹ ರೆಡಿಯಾಗಿದೆ. ಸಾಫ್ಟ್ ಆಗು ರೆಡಿಯಾಗಿದೆ. ಮುಂಚೆನೇ ಆಲ್ರೆಡಿ ಎಲ್ಲ ಹೇಳಿದ್ದೀನಿ, ಮಧ್ಯ ಇದು ಆ್ಯಡ್ ಆಗಿದೆ. ಈರುಳ್ಳಿ ಮತ್ತು ಸೇಮ್ ಆ್ಯಸ್ ಇಟ್ ಇಸ್ ಸ್ಟಫಿಂಗ್ ಮಾಡೋಕ್ಕೆ ರೆಡಿಯಾಗಿರುವಂಥ ಚಪಾತಿ. ನೆಕ್ಸ್ಟ್ ಬರ್ತಾ ಇರೋದೇ ಯಾವುದು ಅಂತ ಹೇಳಿದ್ರೆ, ನೋಡಿ ಇಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂದರೆ, ತುಂಬ ಸ್ಮೂತಿಯಾಗಿದೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೇಮ್ ಪ್ರೊಸೀಜರೇ, ಏನು ಚೇಂಜಸ್ ಇಲ್ಲ. ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ ನಿಮ್ಗೆ, ಇದೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಸುಮ್ಮನೆ ನಾವೇನೋ ಹೊಸ್ದಾಗಿ ಏನೋ ಟ್ರೈ ಮಾಡೋಣ ಅಂತ ಮಾಡಿರೋದು ಅಷ್ಟೇ. ಗೋಲ್ಡನ್ ಬ್ರೌನಿಶ್ ಆಗಿ ಕಾಣಿಸ್ಬೇಕು, ಅಲ್ಲಿಗಂಟ ಇದನ್ನು ಬೇಯಿಸ್ಬೇಕು. ಬೇಯಿಸೋಷ್ಟಕ್ಕೆ ಸಾಕಾಗುತ್ತೆ ಒಬ್ಬರೇ ಮಾಡೋಕ್ಕಂತೂ ಅಲ್ವಾ. ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಾಯಿತು. ನೆಕ್ಸ್ಟು ಆಲೂ ಪರೋಟಕ್ಕೆ ಬೇಕಾದಂಥ ಸಾಮಗ್ರಿಗಳು ಮುಂಚೆನೇ ಹೇಳಿದ್ದೀನಿ. ಮತ್ತು ಇದರಲ್ಲಿ ಬಾಲ್ಸ್ ಈ ಥರ ಮಾಡ್ಕೊಂಡಿದ್ದೆ ನಾನು. ಬೀಟ್ರೋಟ್ ಈಗ ತುರಿದು ಇಟ್ಕೊಂಡು, ಅಂದರೆ ದಪ್ಪ ತುರಿ ಇರಬೇಕು. ಆಮೇಲೆ ಈರುಳ್ಳಿ, ಅದೇ ಮೊಸರು ಬಜ್ಜಿಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟೇ, ಇನ್ನೇನು ಆ್ಯಡ್ ಮಾಡಿಲ್ಲ ಎಕ್ಸ್ಟ್ರಾ, ಯಾಕೆಂದರೆ ಆಲೂ ಪರೋಟದಲ್ಲಿ ಆಲ್ರೆಡಿ ಇರುತ್ತಲ್ವ. ಎಲ್ಲ ಜಾಸ್ತಿ ಆದರೆ ತುಂಬ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸುಮ್ಮನೆ ಲೈಟಾಗಿ ಮಾಡಿದ್ದಷ್ಟೇನೆ. ಹೌದು, ತುಂಬ ಚೆನ್ನಾಗಿದೆ. ಕಾಯಿ ಹೊಡೆದು ಎಲ್ಲ ಕಾಯಿ ಚಟ್ನಿ ಎಲ್ಲ ರೆಡಿ ಆಗಿದೆ. ಆಲ್ಮೋಸ್ಟ್ ಈರುಳ್ಳಿ ಬೇಯ್ತಾ ಇದೆ. ಸ್ಟಫಿಂಗ್ ಈಗ ಆಲ್ರೆಡಿ ರೆಡಿ ಆಗ್ತಿದೆ. ಆಲ್ರೆಡಿ ರೆಡಿ ಆಗಿದೆ, ನಿಮ್ಗೊಂದ್ಸರಿ ಲಾಸ್ಟ್ ವೀಕ್ ತೋರಿಸ್ಬೇಕಲ್ಲ ಹೇಗಿದೆ ಅಂತ. ಸೊ ಗರಂ ಮಸಾಲ, ಉಪ್ಪು, ಖಾರದ ಪುಡಿ ಇಷ್ಟೇ ಹಾಕಿರ್ತೀನಿ, ಏನು ಜಾಸ್ತಿ ಏನು ಹಾಕಿಲ್ಲ. ಇಷ್ಟಾಕಿ ಮಾಡಿದ್ರೆ ರೆಡಿ ಆಯಿತು. ಕೊನೆಗೆ ಬೀಟ್ರೋಟ್ ಪಲ್ಯನೂ ರೆಡಿ ಮಾಡಿದ್ದೀವಿ. ಸುಮ್ಮನೆ ಸಿಂಪಲ್ಲಾಗಿ ಸಾಕು ನನಗೆ, ಇಷ್ಟೇ ಸಿಂಪಲ್ಲಾಗಿ ರೆಡಿ ಮಾಡಿರುವಂಥ ಬೀಟ್ರೋಟ್ ಪಲ್ಯ. ಹಾಗೆ ಜೊತೆಗೆ
ಹಾಟ್ ಆಗಿರೋ ಆಲೂಗೆಡ್ಡೆ ತುಂಬಿರುವಂತಹ ಚಪಾತಿ ಆಲೂ ಪರೋಟ ರೆಡಿಯಾಗಿದೆ. ಇಷ್ಟೇ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಧನ್ಯವಾದ.